ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರ ಸಮಯನುಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಚಾಕ್ಲೇಟ್ಸ್ಗಳನ್ನ ತಗೊಂಡ್ಬಂದಿದ್ದೀನಿ. ಇವುಗಳ ಬಗ್ಗೆ ಒಂದಿಷ್ಟು ರಿವ್ಯೂ ಮಾಡೋಣ ಅಂತೇಳಿ. ಇವುಗಳನ್ನು ಒಂದಿಷ್ಟು ಹೊತ್ತಿಂದ ಕಸಿ, ಇವುಗಳ ಒಂದು ಟೇಸ್ಟ್ ಹೇಗಿದೆ, ಬಣ್ಣ ಹೇಗಿದೆ, ರುಚಿ ಹೇಗಿದೆ, ಹಾಗೆಯೇ ಇದರ ವಿಶೇಷತೆಗಳು ಏನು, ಯಾವುದು ತಗೊಂಡ್ರೆ ಯಾವ್ದು ಚೆನ್ನಾಗಿರುತ್ತೆ ಅನ್ನೋದ್ರ ಕುರಿತು ಈ ಒಂದು ಚಾಕ್ಲೇಟ್ ಒಳಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ವಿವರಣೆ ಕೊಡ್ಕೊಂತ ಹೋಗೋಣ. ಅದಕ್ಕೆ ಮುಂದೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದೆಲ್ಲರೂ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್, ನಿಮ್ಮ ಕಂಪ್ಯೂಟರ್ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿ ಹಲವರಿಗೆ ಪ್ರತಿಯೊಂದು ಮಾಹಿತಿ ಪ್ರತಿದಿನ ಪಡ್ಕೋಬೋದು ಅಂತ ಹೇಳ್ತಾ ಇನ್ನೇನು ತಡ, ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು 5 ರೂಪಾಯಿ, ಇದು 5 ರೂಪಾಯಿ, ಇದು 2 ರೂಪಾಯಿ, ಇದು 2 ರೂಪಾಯಿ, ಇದು 5 ರೂಪಾಯಿ, ಇದು 5 ರೂಪಾಯಿ, ಇದು 5 ರೂಪಾಯಿ, ಇದು 5 ರೂಪಾಯಿ. ಒಂದಿಷ್ಟು ಚಾಕ್ಲೇಟ್ಗಳು ತಗೊಂಡಿದ್ದೀನಿ. ಎಲ್ಲವೂ 5 ರೂಪಾಯಿದಲ್ಲಿರ್ತಕ್ಕಂಥ ಚಾಕ್ಲೇಟ್ಗಳು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇದು ಡಿಫ್ರೆಂಟ್ ಆಗಿದೆ, ಇದನ್ನು ಸಹ ಡಿಫ್ರೆಂಟ್ ಆಗಿದೆ, ಇದು ಸಹ ಡಿಫ್ರೆಂಟ್ ಆಗಿದೆ. ವಿಚಾರಕ್ಕೆ ಬರೋಣ. ಫಸ್ಟಿಗೆ ಇದು ನೋಡೋಣ ಇದನ್ನ ಯಾವುದು 5 ರೂಪಾಯಿ ಅಂತೇಳಿ. ಇದು ಚಾಕೋ ಸ್ಟಾರ್ ಅಂತೇಳಿ, ಚಾಕೋ ಸ್ಟಾರ್ 5 ರೂಪಾಯಿ ಬಂದಿದೆ. ಓಕೆ, ಇದನ್ನು ನೋಡೋಣ. ನೋಡಿ, ಈ ರೀತಿಯಾಗಿದೆ. ಓಕೆ, ಅಷ್ಟೇನು ಚೆನ್ನಾಗಿ ಬಂದಿಲ್ಲ. ಇದೇ ಒಂದು ಚಾಕ್ಲೇಟ್ನ 10 ರೂಪಾಯಿ 20 ರೂಪಾಯಿನೇ ಮಾರ್ತಾರೆ. ಬೇಕರಿಯಲ್ಲಿ ಆಯಿತು, ಸಿಟಿಯಲ್ಲಿ ಆಯಿತು. ಒಂದು ಚಾಕ್ಲೇಟು ಮಿಲ್ಕ್ ಚಾಕೋ ಬಾರ್ ಅಂತ ಏನಿದೆ, ಈ ಒಂದು ಚಾಕ್ಲೇಟ್ನ ಸವಿಯೋಣ. ಚೆನ್ನಾಗಿದೆನಾ? ಸಖತ್ತಾಗಿದೆ. ಸೂಪರ್ ಕಾರ್ನ್. ಇದೇನು ಐಸ್ ಕ್ರೀಮಾ ಅಥವಾ ಏನು ಅಂತ ಕನ್ಫ್ಯೂಷನಲ್ಲಿದೆ. ನೋಡೋಣ ಹೇಗಿರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂತ ಹೋಗೋಣ. ಸೊ ಎಲ್ಲಾನು ಇದ್ರೊಳಗಿದೆ. ವಾವ್, ಒಳಗಡೆ ಎಲ್ಲ ಫುಲ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಚಾಕ್ಲೇಟ್ನ. ಒಂಥರ ಗುಂಡು ಇದ್ದಾವಲ್ಲ ಇವು, ಇದರೊಳಗೆ ಬಿಸ್ಕೆಟ್ ಆಗಿದ್ದಂಗೆ ಇವು. ಒಂಥರ ದುಂಡನು ಬಿಸ್ಕೆಟ್ ಬರ್ತಾವಲ್ಲ, ಆ ರೀತಿ ಒಂದು ಫೀಲ್ ಬರ್ತಾಯಿದೆ ಇದನ್ನು ತಿನ್ನಪ್ಪ ಅಂತಂತಂದರೆ. ಸಖತ್ತಾಗಿದೆ ಒಂದು ಲೆಕ್ಕಕ್ಕೆ. ಇನ್ನು ಇದನ್ನ ನೋಡೋಣ ಇವಾಗ. ಟಿಕ್ ಚಾಕ್ ಟಿಕ್ ಚಾಕ್ ಟಿಕ್ ಚಾಕ್. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ಗೊಂಬೆ ಆಡ್ಸೋನು. ತುಂಬ ಸ್ವೀಟ್ ಇದೆ ಇದು ಸ್ವಲ್ಪ ಅಷ್ಟೇನು ಸ್ವೀಟ್ ಇಲ್ಲ. ಇದು ನಾರ್ಮಲ್ ಸ್ವೀಟ್ ಇದೆ, ಇದು ಹೆವಿ ಸ್ವೀಟ್ ಇದೆ. ಸೂಪರ್ ಟೇಸ್ಟ್. ಈ ಒಂದು ಚಾಕ್ಲೇಟ್ನ ರಿಮೂವ್ ಮಾಡೋಣ. ವಾವ್, ವೆರಿ ಸೂಪರ್. ಸಖತ್ತಾಗಿದೆಯಲ್ಲ. ಸೊ ಇದು ಹಂಗೆ ಇರಲಿ, ಇದು ನೋಡ್ಕೊಂಬರೋಣ. ಸ್ಟ್ರಾಬೆರಿ.
ಇದು 2 ರೂಪಾಯಿ, ಇದು 2 ರೂಪಾಯಿ. ಇದಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಅಂತಂದರೆ ಸೇಮ್ ಸೈಜ್ ಇದೆ, ಬಟ್ ಇದು ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಈ ರೀತಿ ಕ್ರೀಮ್ ವಾವ್, ಇದಕ್ಕೆ ಅಷ್ಟೇನು ಕ್ರೀಮ್ ಇಲ್ಲ ಇದಕ್ಕೆ. ಸೊ ಇಷ್ಟಾಯಿತು. ಸೊ ಇದನ್ನ ನೋಡೋಣ ಇವಾಗ. ಹೆಂಗೆ ಇದು ಟಿಂಕು ಇಲ್ವಲ್ಲ, ಹೆಂಗೆ ಇದು ಓಪನ್ ಮಾಡೋದು? ಓ ಇಲ್ಲಿದೆ. ಫ್ರೆಂಡ್ಸ್ ಇಲ್ಲಿ ಓದ್ತಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಂದು ಜೆಲ್ ಏನಿದೆ ಇದು ಹನಿ ಅಂತ ಕೊಟ್ಟಿದ್ದಾರೆ. ಒಂಥರ ಸ್ಮೆಲ್ ಬರ್ತಾ ಇದೆ. ಪ್ರಕಾರ ಇದು ವೇಸ್ಟ್ ಅನಿಸುತ್ತೆ. ನೋಡೋಣ ಅನಿಸುತ್ತೆ. ನೋಡಿ ಈ ರೀತಿ ಬಂದಿದೆ. ಎಲ್ಲ ಓಡೋದು ಇದಾಗ್ಬಿಟ್ಟಿದೆ, ಹಂಗಿದೆ ಇದು ಇದರೊಳಗೆ ಬ್ಲಾಕ್ ಆಗಿಬಿಟ್ಟಿದೆ ಅದು. ಸೊ ಇರೋದೇ ಹಿಂಗೇನಾ ಇದು? ಸ್ಮೆಲ್ ತುಂಬಾ ಇದೆ, ಇದು ವೇಸ್ಟ್. ಸೊ ಇವನ್ನೇ ತಿನ್ಬೋಣ. ಚೆನ್ನಾಗಿ ಬಂದಿದೆ ಇದು. ಸೊ ಫೈನಲಿ ಜೋಲಿ ಕೇಕ್ ಅಂತೇಳಿ ಇದರೊಳಗೆ ಇರ್ತಕ್ಕಂಥ ಕೇಕ್ ಹೇಗಿದೆ ಒಂದು ಟೇಸ್ಟ್ ಮಾಡಿ ನೋಡೋಣ. ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ಗಾಳಿನ ತುಂಬಿಸಿದ್ದಾರೆ, ಹಾಗೆಯೇ ಇದರಲ್ಲಿರ್ತಕ್ಕಂಥ ಒಂದು ಕೇಕ್ ಹೇಗಿದೆ ಅನ್ನೋದರ ಕುರಿತು ಒಂದಿಷ್ಟು ಚರ್ಚೆ ಮಾಡ್ಕೊಂತ ಹೋಗೋಣ. 5 ರೂಪಾಯಿ ಇರ್ತಕ್ಕಂಥ ಇದು ಒಂದು ಚಾಕ್ಲೇಟ್ ಆಗಿರ್ತೈತಿ. ಸೊ ನೋಡೋಣ. ತುಂಬ ಕ್ಯೂರಿಯಾಸಿಟಿ ಆಗ್ತಾ ಇದೆ, ಹೇಗಿರ್ಬೋದು ಈ ಒಂದು ಚಾಕ್ಲೇಟು ಕೇಕು ಅಂತ. ವಾವ್, ಸೊ ಇಟ್ಸ್ ವೆರಿ ನೈಸ್. ಫೈನಲಿ ಅಮೇಝಿಂಗ್ ಫ್ರೆಂಡ್ಸ್, ಅಮೇಝಿಂಗ್. ವಾವ್, ಕ್ರೀಮ್ ಇದೆ, ಸಖತ್ತಾಗಿದೆ. ಕೇಕ್ ಈಗ ನಾನು ಇದನ್ನ ಸವಿತಾ ಇದ್ದೀನಿ. ಸೂಪರ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.